ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ಪಾವನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಮಠ ಶಿವಾಪುರದ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ, ಹಾಗೆ ಈ ಭಾಗದಲ್ಲಿ ಅನ್ನದಾನೇಶ್ವರರೆಂದೇ ಖ್ಯಾತಿಯಾಗಿರತಕ್ಕಂಥ ಸಾಧು ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರ ಪಾದಾರವಿಂದಗಳಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ, ತೊಂಡಿಕಟ್ಟಿ ಪೂಜೆಗೆ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಸಭೆಯಿಂದ ನಿರ್ಗಮಿಸಿರ್ತಕ್ಕಂಥ ಆ ಪೂಜ್ಯರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ, ಮತ್ತೊಬ್ಬ ಪೂಜ್ಯರಾಗಿರತಕ್ಕಂಥ ಗುಡ್ಡಾಪುರದ ಮಹಾಸ್ವಾಮೀಜಿಯವರಲ್ಲೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ, ಈಗ ತಾನೇ ವೇದಿಕೆ ಮೇಲಿದ್ದಂಥ ಎಲ್ಲ ಪೂಜ್ಯರನ್ನ ಅತಿಥಿಗಳನ್ನ ಸನ್ಮಾನಿಸಿರ್ತಕ್ಕಂಥ ಗ್ರಾಮದ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಶಂಕರಗೌಡ ಪಾಟೀಲ್ರೆ, ಪಕ್ಕದ ಗ್ರಾಮದ ವೆಂಕಣ್ಣ ಕೇದಾರಿ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ಅತ್ಯುತ್ತಮ ಮಾತುಗಳನ್ನು ಹೇಳಿರ್ತಕ್ಕಂಥ ಯುವ ಪ್ರತಿಭೆ ಚೈತನ್ಯ ಜೋಗನ್ನವರವರೇ, ಹಾಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ಯಾವ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳ ಎಲ್ಲ ಭಕ್ತವೃಂದವೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ನಿಮಗೆಲ್ಲ ಶರಣು ಶರಣಾರ್ಥಿಗಳು. ನಾನು ನಿನ್ನೆನ ದೆಹಲಿಯಿಂದ ಬಂದಿದ್ದೆ. ನಮ್ದು ಲೋಕಸಭಾ ಅಧಿವೇಶನ ಇತ್ತು. ಇವತ್ತು ಸಾಕಷ್ಟು ಜನ ಭೇಟಿಯಾಗೋರು ಇರೋದ್ರಿಂದ ನಾನು ನಾಳೆ ಬರಲೇನಂತ ವಿಚಾರ ಮಾಡತ್ತಿದ್ದೆ. ಆದರೂ ಇಲ್ಲಿ ಸಂಘಟಕರೆಲ್ಲ ಹೇಳಿದ್ರು, ಇಲ್ಲ ಇವತ್ತ ಬಂದ್ಬಿಡ್ರಿ ಅಂತೇಳಿ. ಹೀಗಾಗಿ ಬಂದ ನಂತರ ನಾ ಗಾಡಿ ಇಳಿದು ಒಳಗೆ ಬರ್ತಿದ್ದಾಗ ನಾ ಎಲ್ಲಿ ಬರಾಕತ್ತೇನೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಹಳ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಯಾವತ್ತಿದ್ರೂ ಗ್ರಾಮಗಳದವರು ನಮ್ಮ ಮಠ ಮಂದಿರಗಳು ಏನದಾವಲ್ಲ, ನಮ್ಮ ಶ್ರದ್ಧಾ ಕೇಂದ್ರಗಳು, ನಮಗೊಂದು ಸಂಸ್ಕೃತಿಯನ್ನ ಕಲಿಸ್ತಕ್ಕಂಥ ಕೇಂದ್ರಗಳು. ಹೀಗಾಗಿ ಇಲ್ಲಿ ಬಂದ ಮೇಲೆ ನಾರಿನ ಜೋಡಿ ಹೂವಿನ ಜೋಡಿ ನಾರು ಸ್ವರ್ಗಕ್ಕೆ ಹೋತಂತಾರಲ್ಲ, ಹಂಗೆ ಎಲ್ಲ ಪೂಜ್ಯರ ಸನ್ಮಾನ ಆಯಿತು. ಅದರ ನಂತರ ಎಲ್ಲ ಪೂಜ್ಯರು ಸೇರಿ ನನಗೂ ಒಂದು ಸನ್ಮಾನ ಮಾಡಿ ನನ್ನನ್ನು ಕೂಡ ಕೃತಾರ್ಥರನ್ನಾಗಿ ಮಾಡಿದ್ರು ಅಂತ ಹೇಳಿ ಅವರಿಗೆ ನಾನು ಭಕ್ತಿಪೂರ್ವಕ ಮತ್ತೊಂದು ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಏನು ನಂತ ಗೊತ್ತಿಲ್ಲ ನಮಗೆ. ಪೂಜ್ಯ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮೀಜಿ ಅವರ ಕಾರ್ಯಕ್ರಮದಾಗ ಈ ತಾಲೂಕಿನಾಗ ಎಲ್ಲೇ ಇದ್ರು ಒಟ್ಟು ಬಂದು ಭಾಗವಹಿಸಿ ಬಿಟ್ಟಿರ್ತೀವಿ ನಾವು, ಹೆಂಗೋ ಗೊತ್ತಿಲ್ಲ. ಅವರ ಆಶೀರ್ವಾದ ಇವತ್ತು ಯಾವ ನಮ್ಮ ಅಂಕಲ್ಗೆ ಪೂಜ್ಯ ಸ್ವಾಮೀಜಿಗಳು ನಡೆದಾಡಿದಂಥ ನೆಲ ಇದೆ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ದೇಶ. ಇವತ್ತು ಈ ಥರದ ಕಾರ್ಯಕ್ರಮಗಳು, ಈ ಥರದ ದೈವಭಕ್ತಿ ಬೇರೆ ಯಾವ ದೇಶದಾಗೂ ಕಾಣಕ್ಕೆ ಸಾಧ್ಯ ಇಲ್ಲ. ಅದು ಭಾರತದಾಗ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ನೀವು ನೋಡ್ರಿ, ಯಾವಾಗ ಸ್ವಾತಂತ್ರ್ಯ ಸಿಕ್ತು ನಮ್ಮಿಂದನ ಪಾಲ್ ಹೊಡೆದು ಹೊರಗೆ ಹೋದಂಥ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಸ್ಥಿತಿ ಏನದ ಇವತ್ತಂತೇಳಿ, ಅಥವಾ ನಮ್ಮ ಅಕ್ಕಪಕ್ಕದಾಗಿದ್ದಂಥ ಚೀನಾ ಇರ್ಬೋದು, ರಷ್ಯಾ ಇರ್ಬೋದು, ಉಕ್ರೇನ್ ಇರ್ಬೋದು, ಟಿವಿ ನೋಡ್ತಿರ್ಲಿ ಎಲ್ಲರೂ. ಅವ್ರ ಸ್ಥಿತಿಗತಿ ಏನದ ಅಂತ ನೋಡ್ಕೊಡ್ರಿ, ಒಂದ್ಸಲ ನೆನಪು ಮಾಡ್ಕೊಡ್ರಿ. ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ. ಹಂಗಿದ್ರೆ ಮುಂದುವರೆದಿಲ್ಲ ನಾ ದೇಶಗಳು ಅಂತೇಳಿ ನೋಡಕ್ ಹೋದ್ರೆ ಬಹುಶಃ ಚೀನಾ ಪ್ರಾಡಕ್ಟ್ ಇಡೀ ದೇಶ ತುಂಬ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ ನಿಮ್ಮ ಚೀನಾ ಪ್ರಾಡಕ್ಟ್ಗಳು. ಅಷ್ಟು ಮುಂದುವರೆದಂಥ ದೇಶಗಳು ಇವತ್ತು ಈ ಸ್ಥಿತಿಗೆ ಬಂದು ನಿಂತವಲ್ಲ. ಅದರೊಳಗೆ ಪಾಕಿಸ್ತಾನ, ಬಾಂಗ್ಲಾದೇಶ ಅವನ್ನೆಲ್ಲ ನೋಡ್ರ
ಅಲ್ಲಿ ಜನರ ಜೀವನ ಸ್ಥಿತಿಯನ್ನು ನೋಡಿದ್ರೆ ಜೀವ ಚಿ ಅಂತದ. ಯಾಕಂದ್ರೆ ಈ ದೇಶದಾಗ ಹುಟ್ಟಿದಾರಪ್ಪ ಜನ ಅನ್ನುವಂತ ಮಟ್ಟಕ್ಕೆ ಬಂದಿರ್ತದ. ತಿನ್ಲಿಕ್ಕೆ ಆಹಾರ ಇಲ್ಲ, ಇರಾಕ ವ್ಯವಸ್ಥಿತವಾದಂಥ ಮನೆ ಇಲ್ಲ, ಕೊಡಾಕ್ ಒಳ್ಳೆ ಬಟ್ಟೆ ಇಲ್ಲ, ಶಿಕ್ಷಣ ಭಾಳ ಹಿಂದುಳಿದದ. ಆದ್ರೆ ನಮ್ಮಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ರಾಜರಂಗ ಮಂದಿ ನಮ್ಮ ಮಂದಿ ಆರಾಮ ಇರ್ಬೇಕು ಕೈತಿಗೆ. ಹೌದಲ್ರಿ? ಮತ್ತೆ ಭಾಳ ಏನು ಕಷ್ಟಪಡ್ತಾರಂತಂದ್ರೆ ಏನು ಭಾಳ ಕಷ್ಟನೂ ಪಡಂಗಿಲ್ಲ. ನಾನು ಈ ಕಡೆ ಬೇರೆ ಬೇರೆ ಕೆಲವು ರಾಜ್ಯಕ್ಕೆ ಹೋಗಿ ಬಂದು ನೋಡ್ತೀವಿ ನಾವು. ಅಲ್ಲಿ ಚೀನಾದ ಬಾರ್ಡರ್ದೊಳಗೆ ಅರುಣಾಚಲ ಪ್ರದೇಶ ಐತಿ. ಅರುಣಾಚಲ ಪ್ರದೇಶದ ಜನ ಹೆಂಗದಾರ ಅಂತಂದ್ರ ಸಮತಟ್ಟು ಜಮೀನ್ ನಿಮಗೆ ನೋಡಕ್ಕೂ ಸಿಗೋದಿಲ್ಲ. ಅಲ್ಲಿ ಭಯಂಕರ ಗುಡ್ಡ. ಆ ಗುಡ್ಡಗಳೊಳಗ ಮನುಷ್ಯನ ಹತ್ತಿ ಹೋಗೋದು ಕಠಿಣ ಐತಿ, ಗಾಡಿ ಅಂತ ಹೋಗಕ್ಕೆ ಸಾಧ್ಯ ಇಲ್ಲ. ಅದ್ರಂತ ಗುಡ್ಡಗಾಡದೊಳಗ ಗುಡ್ಡದ ತುದಿಗೆ ಮನಿ ಮಾಡಿಕೊಂಡು ಅಲ್ಲಿ ಜೀವನ ನಡೆಸ್ತಾರೆ ಜನ. ನಮ್ಗೇನು ಹಂಗೆ ನಡ್ಕೋತ ಬರತ್ತೀರಿ ಯಾರು ನೀವು? ಎಲ್ಲರಿಗೂ ವಾಹನ ಸೌಕರ್ಯ ಇದಾವ. ಅಂದ್ರೆ ಇದನ್ನ ಯಾಕೆ ನಾ ಕಂಪೇರ್ ಮಾಡಿ ಹಾಕತ್ತೇನೆ ಅಂತಂದ್ರ, ಒಂದ್ಸಲ ಇದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಯೋಚನೆ ಮಾಡಕ್ ನಿಂತಾಗ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ಮನಸ್ಸು ಬಹಳ ಶಾಂತವಾಗಿ ಯಾಕದ ಅಂದ್ರೆ ಇಂಥ ಅನೇಕ ಕಾರ್ಯಕ್ರಮಗಳು, ನಾಡಿನ ಅನೇಕ ಸಂತರು, ಮಹಾಂತರು, ಸ್ವಾಮೀಜಿಗಳು ನಮಗೇನು ಪರಂಪರೆ ಹಾಕಿಕೊಟ್ರಲ್ಲ, ಮೊದಲಿನಿಂದ ಬಂದದಿದೆ. ಅಂದ್ರ ಕಾಯಕ ಮತ್ತು ದಾಸೋಹ. ದುಡಿಬೇಕು, ದುಡಿದು ತಂದಿದ್ರೊಳಗೆ ತಾನು ಉಂಡ ಇನ್ನೊಬ್ರಿಗೆ ಉಣಿಸೋದಕ್ಕೆ ದಾಸೋಹ ಅಂತ ಹೇಳಿದ್ದಾರೆ. ಹೀಗಾಗಿ ಆ ದಾಸೋಹ ಪರಂಪರೆಯಿಂದ ನಮ್ಮ ಜನ ಸುಖಿ, ಶಾಂತಿ, ನೆಮ್ಮದಿಯಿಂದ ಎಲ್ಲರೂ ಅದಾರ. ಅದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಮಠ ಮಂದಿರಗಳು ನಮ್ಗೆ ಕಳಿಸ್ಕೊಡ್ತಾವ. ಇವತ್ತು ಅನ್ನದಾನೇಶ್ವರ ಮಹಾರಾಜ್ ನಾವು ನೋಡ್ಕೊಂಡ್ರೆ ಬಹುಶಃ ಇಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತಾವ ಎಲ್ಲ ಕಡೆ ಅವ್ರದ್ದು ಅನ್ನದಾಸೋಹ ಬಹಳ ದೊಡ್ಡ ಪ್ರಮಾಣದ ನಡೀತಿ. ಶ್ರೀಶೈಲ ಯಾತ್ರೆಗೆ ಹೋಗೋರು ನೋಡ್ರಿ, ಅಲ್ಲಿ ಅನ್ನದಾಸೋಹ ನಡೀತಿರ್ತೈತೆ. ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ಅನ್ನದಾಸೋಹದ ದೊಡ್ಡ ಪರಂಪರೆ ಅವ್ರಿಗೆ ಮುಂದುವರೆದ. ಮಾತ್ರ ಅವ್ರ ಭಕ್ತರನ್ನು ನೋಡ್ತು ನಾವು. ಇಷ್ಟು ಗಟ್ಟಿಯಾಗಿ ನಿಂತಿರ್ತಾರಲ್ಲ, ಬಹುತೇಕ ಇಷ್ಟು ಗಟ್ಟಿ ಭಕ್ತರನ್ನ ಎಲ್ಲಿಯೂ ನೋಡಿಲ್ಲ ನಾನು. ಏನಿದ್ರು ಎಲ್ಲರೂ ಬಂದು ಅವ್ರನ್ನ ಈ ವೇದಿಕೆ ಮೇಲೆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದೊಳಗ ಅವರಿಗೆ ಮಾಲಾರ್ಪಣೆ ಮಾಡುವಂಥದ್ದು, ಅವರಿಗೆ ಸನ್ಮಾನ ಮಾಡುವಂಥದ್ದು, ಅದರಿಂದ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ ಒಬ್ಬರಿಗಿಂತ ಒಬ್ರು ಅವ್ರನ್ನ ಸನ್ಮಾನ ಮಾಡಿ ಸಂತೋಷ ಪಡುವಂತ ಒಂದು ಪರಂಪರೆ ನಮ್ಮೊಳಗದ. ಇದು ಏನ್ ತೋರಿಸ್ತದ ಅಂದ್ರೆ ಗುರು ಮತ್ತು ಶಿಷ್ಯರಲ್ಲಿ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ. ನೀವು ಇದನ್ನ ಉಣಿಸಿ ಪುಣ್ಯ ಹತ್ತತೆಯನ್ನು ಕೇಳುವಂಗಿಲ್ಲ, ಪುಣ್ಯ ಹತ್ಯೆ ಹಾಕಿ ಬೆಳೆದಿದ್ದಾರೆ. ಮತ್ತು ಬಡದ ಪಾಪ ಹತ್ತತೆಯನ್ನು ಕೇಳುವಂಗಿಲ್ಲ, ಅದು ನಕ್ಕಿ ಪಾಪ ಹತ್ಯೆ ಬಡದ್ರ. ಹೀಗಾಗಿ ಈ ಪರಂಪರೆಯನ್ನ, ನಮ್ಮ ಋಷಿ ಮುನಿಗಳ ಪರಂಪರೆಯನ್ನ, ಮಹಾತ್ಮರ ಪರಂಪರೆಯನ್ನ ನಮ್ಮ ರಾಜ್ಯದೊಳಗಂತೂ ನಾವು ಬಹಳ ದೊಡ್ಡ ಪ್ರಮಾಣದೊಳಗೆ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದೀವಿ. ಆ ಶ್ರದ್ಧಾ, ನಂಬಿಕೆ, ಭಕ್ತಿ ನಮ್ಮೆಲ್ಲರಲ್ಲಿ ಅದ. ಮತ್ತೆ ಯಾವಾಗ ಮಹಾತ್ಮರ ಬಾಯಿಂದ ಏನಾದ್ರು ಒಂದು ಮಾತು ಬಂದು ಅಂತ ಇಟ್ಕೋರಿ, ಸುಮ್ಮನೆ ಮಾತನಾಡಂಗಿಲ್ಲ, ಸುಮ್ಮನೆ ಕ್ಯಾವಿ ಬಿಟ್ಟು ಹಾಕಕ್ಕಾಗಂಗಿಲ್ಲ ಯಾರಿಗೂ. ನನ್ನ ಜೀವನದಾಗ ಒಂದು ಉದಾಹರಣೆ ನಾನು ಹೇಳ್ಕೋಬೇಕಂತಂದ್ರ, ನಾನು ಹಂಗ ಒಂದ್ಸಲ ಕರೋನಾ ಆಗಿತ್ತು. ಕರೋನಾ ಆದಂತ ಸಂದರ್ಭ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ ನನ್ಗೆ ಗೊತ್ತಾಯ್ತು, ಮಗಳು ಕೂಡ ಅಜ್ಜಾರು ಬೆಂಗಳೂರಾಗ ಅದಾರ ಅಂತ ಗೊತ್ತಾಯ್ತು ನನಗೆ. ಮತ್ತು ಅವಾಗೇನು ಕೆಲಸ ಇಲ್ಲ, ಯಾವ ಮಂತ್ರಿ ಅಂತವ್ರನ್ನ ಭೇಟಿ ಆಗೋದು ಏನೂ ಇರಲಿಲ್ಲ. ನಾನು ಸಹಜ ಅವ್ರನ್ನ ಭೇಟಿಗೆ ಹೋಗ್ಬೇಕಂತ ಹೇಳಿ ಬೆಂಗಳೂರೊಳಗೊಂದು ಆಶ್ರಮದವ್ರು, ಆಶ್ರಮಕ್ಕೆ ಹೋದೆ. ನಾನು ಹೋಗಿ ಅವರು ಪೂಜ್ಯ ಸ್ವಾಮೀಜಿಯವರು ಒಂದು ಯಾವುದೋ ಪೂಜೆ ಮಾಡ್ತಾ ಇದ್ರು. ಸುಮಾರು 2 ಗಂಟೆಗಳ ಕಾಲ ಭಜನೆ ನಡೀತಾರೆ. ನಮಗೆ ಇತ್ತೀಚೆಗೆ ನೆಲಕ್ಕೆ ಕುಂದ್ರದಂದ್ರೆ ಭಾಳ ಕಠಿಣ ಆಗಿಬಿಡೋದು. ಕುರ್ಚಿ ಮೇಲೆ ಕುಂತು ರೂಢ ಆಗ್ಯದ 10-20 ವರ್ಷ. ನೆಲಕ್ಕೆ ಕುಂದ್ರದಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಮನ್ಯಾಗ ಡೈನಿಂಗ್ ಟೇಬಲ್ ಮ್ಯಾಗ ಕುಂದ್ರು, ಊಟಕ್ಕೆ ಕುಂತ್ರು, ಕಾರ್ಯಕ್ರಮದಾಗೂ ಚೇರ್ ಮ್ಯಾಗ ಕುಂದ್ರದ. ಆದ್ರೆ ಅಲ್ಲಿ ಹೋದ್ಮೇಲೆ ಏನಾಯ್ತಂದ್ರೆ ಮಠದಾಗ ನೆಲಕ್ಕೆ ಕುಂದ್ರು ಸಂದರ್ಭ ಅಂತೂ ಕುಂತೀನಿ ನಾನು. ಯಾವ ಚೇರ್ ಇದ್ರಿಗಿಲ್ಲ, ಸ್ವಾಮೀಜಿನ ಕುಂತಿದ್ರು ಸ್ವತಃ. ನಾನು ಕುಂತೆ 2 ತಾಸು ಹೆಂಗೆ ಕುಂತೀನಿ ನನಗೂ ಗೊತ್ತಾಗಿಲ್ಲ. 2 ತಾಸು ಮುಗಿದ ವಾಪಸ್ ಬರೋ ಮುಂದೆ ಸ್ವಾಮೀಜಿಯವರು ಕರೆದ್ರು. ನಾನು ನಮ್ಮ ಜೊತೆ ಆನಂದ ಮಾಮನಿ ಇದ್ರು, ಅವ್ರು ಅವಾಗ ಉಪಸಭಾಪತಿ, ವಿಧಾನಸಭೆ ಉಪಸಭಾಪತಿ ಅವರು ನಾನು ಬಂದೇವು. ಹೊರಗೆ ಬಂದ ನಂತರ ಗಿಡ ಹಚ್ಚಾಕಿಟ್ಟಿದ್ದೆವು. ಒಂದು ಸಸಿ ಹಚ್ಚಿ ಹೋಗ್ಬೇಕು, ನೀವೆಲ್ಲ ಬಂದಿರಿ ಅಂತೇಳಿ. ನನಗೆ ಒಂದು ಗಿಡ ಹಚ್ಚಿರಿ ಅಂದ್ರೆ ಒಂದೇ ಇತ್ತು.
ನಾನೇನಂದೆ ಇಲ್ರಿ ಉಪಸಭಾಪತಿಗಳು ಬಂದಾರ ಅವ್ರು ಹಚ್ಚಲಿ ಅಂತಂದೆ. ಸ್ವಾಮೀಜಿಯವ್ರು ಏನಂದ್ರು ಇಲ್ಲ ನೀನ ಹಚ್ಚಂದ್ರು. ಯಾಕೋ ಗೊತ್ತಿಲ್ಲ ನನಗೆ ಮುಜುಗರ ಆಗೈತೆ ಅವ್ರನ್ನ ಬಿಟ್ಟು ಹೆಂಗೆ ಹಚ್ಚೋದು ಅಂತೇಳಿ. ಅದಕ್ಕೆ ಆನಂದ್ ಮಾಮ್ನಿಯವ್ರು ಹೇಳ್ರಿ ಸ್ವಾಮಿಗಳು ನಿಮ್ಗೆ ಹೇಳ್ಯಾರ ನೀವು ಹಚ್ಚ. ನಾನು ಗಿಡ ಹಚ್ಚಿ ನೀರು ಹಾಕಿ ವಾಪಸ್ ಬರಾತಿದ್ದೆ. ಅವ್ರು ಹೇಳಿದ್ರು ಅಚಾನಕ್ಕಾಗಿ ಬಂದಿರಿ ನೀವು, ಒಂದು ಒಳ್ಳೆ ಪೂಜೆದಾಗ ಭಾಗವಹಿಸಿದಿರಿ, ಒಂದು ಗಿಡ ಹಚ್ಚಿದಿರಿ, ಈ ಗಿಡ ಚಿಗುತ್ತ ಒಂದು ಸ್ವಲ್ಪ ಮುಂದೆ ದೊಡ್ಡದಾಗೋದ್ರೊಳಗೆ ವಾಪಸ್ ಬರ್ತಿರ್ಲ, ಬರುವಾಗ ಒಂದು ಒಳ್ಳೆ ಹುದ್ದೆ ತೊಗೊಂಡ್ ಬರ್ಬೇಕು ನಮ್ಮ ಮಠಕ್ಕೆ ಅಂತಂದ್ರೆ ಅವರು. ನಾನಲ್ಲಿ ಅದ ನನ್ನ ಕೈಯಾಗ ಹೆಂಗೆ ಅದರಿ ಹುದ್ದೆ ತರೋದು ಅಂತ ಅಂದ. ಅದಕ್ಕೆ ಆನಂದ್ ಮಾಮ್ನಿ ಅಂದ್ರು ಅಜರ್ ಹೇಳ್ಯಾರ ನಡಿ, ನನ್ನ ಬಾಪ ಚರ್ಚೆ ಮಾಡಬೇಡ, ಅವ್ರು ಹೇಳ್ಯಾರಂದ್ರೆ ಆಕೈತೆ ನಡಿ ಅಂತಂದ್ರು. ಅದಾದ ಒಂದು ವಾರದೊಳಗೆ ನಾನು ರಾಜ್ಯಸಭಾ ಸದಸ್ಯ ಅಂತಂದು ಅನೌನ್ಸ್ ಆಯ್ತು. ಅಂದ್ರೆ ಇದನ್ನ ಯಾಕೆ ನಾ ಹೇಳಕತ್ತೇನೆ ಅಂತಂದ್ರೆ ಮಹಾತ್ಮರ ಪ್ರತಿಯೊಂದು ಮಾತಿನಲ್ಲಿ ಒಂದೇನೋ ಶಕ್ತಿ ಇದೆ ಅನ್ನುವಂಥದ್ದು ಬಹಳಷ್ಟು ಸಲ, ಒಂದೇ ಸಲ ಎರಡು ಸಲ ಅಲ್ಲ, ಬೇರೆ ಬೇರೆ ಘಟನಾವಳಿಗಳನ್ನ ನಾವು ಅದರ ಜ್ಞಾನ ಇರ್ಬೇಕು ನಮಗೆ, ಅದನ್ನು ಗಮನಿಸುವಂತ ಜ್ಞಾನ ಇರ್ಬೇಕು. ಯಾರು ಏನ್ ಹೇಳತ್ತಾರ, ಮಹಾತ್ಮರು ಇದ್ರ ಬಗ್ಗೆ ಏನ್ ಹೇಳಿದ್ರು ಅನ್ನುವಂತ ಜ್ಞಾನ ಇರಬೇಕು ಮತ್ತು ನಂಬಿಕೆ ಇರಬೇಕು. ಆ ನಂಬಿಕೆ ಇತ್ತಂದ್ರ ಒಂದು ಮಾತು ಹೇಳ್ತಾರಲ್ಲ, ನಂಬು ನಂಬಲು ಮನವೇ ಸಿರಿ ಸಾಂಬ ನಲುಮೆಗೆ ನಿನ್ನ ನಂಬಿಕೆಯ ಕಾರಣ ಅಂತೇಳಿ. ನಿನ್ನ ನಂಬಿಕೆ ಇತ್ತಂದ್ರ ಸಾಂಬ ಎಲ್ಲರೂ ಒಲಿತಾನೆ ನಿನಗೂ ಅನ್ನುವಂತ ಮಾತು ನಾವು ನೆನಪಿಟ್ಟುಕೊಂಡು ಮಹಾತ್ಮರ ಮಾತುಗಳನ್ನ ನಾವು ಕೇಳಿದ್ವು ಅಂದ್ರೆ, ಇದು ವಿಶೇಷವಾಗಿ ಶ್ರಾವಣ ಮುಗಿತಿ ಇತ್ತೀಚೆಗೆ. ಶ್ರಾವಣದ ಸಂದರ್ಭದೊಳಗ ಶ್ರಾವಣ ಅಂದ್ರೆ ನಾವೆಲ್ಲ ಕೇಳುವುದದ. ಯಾರು ಕೇಳುವುದದ? ಯಾರೋ ಏನೋ ಮಾತಾಡ್ರಿ ಅಂತ ಕೇಳುವುದಲ್ಲ. ವೇದಿಕೆ ಮೇಲೆ ಇದ್ದಂತ ನಾಡಿನ ಹಲವಾರು ಮಠಾಧೀಶರು ಬಂದು ಏನ್ ಮಾತು ಹೇಳ್ತಾರಲ್ಲ, ಅದು ಹಂಗಾಗಿ ಸಾವಿರಾರು ಮಂದಿ ಮುಂದೆ ಹೇಳುದಂದ್ರೆ ಹುಡುಗಾಟಿಕೆ ಅಲ್ಲ, ಅಧ್ಯಯನ ಮಾಡಿರ್ತಾರೆ. ಅದೊಂದು ತಪಸ್ಸದ. ಓದ್ರಪ್ಪ, ನೀವು ಯಾರೋ ಒಂದು ಪುಸ್ತಕ ಕೊಟ್ಟರೆ ಓದಿ ಮತ್ತೊಂದು ದಿವಸ ಬಂದಿಲ್ಲಿ ಹೇಳಂದ್ರೆ ಮತ್ತೆ ಯಾರು ಶಬ್ದ ಹೇಳಕ್ಕಾಗೋದಿಲ್ಲ ನಮ್ಗೆ ಯಾರಿಗೂ. ಆದ್ರೆ ಅನೇಕ ಗ್ರಂಥಗಳನ್ನು ಓದಿ ಅದನ್ನು ಪಾರಾಯಣ ಮಾಡಿ ಅಧ್ಯಯನ ಮಾಡಿ ನಿಮಗೆಲ್ಲ ವಾಪಸ್ ಅದನ್ನು ತಿಳಿಸಿ ಹೇಳೋದಂದ್ರೆ ಅಲ್ಲಿ ಒಂದು ಶಕ್ತಿ ಅದ. ಅದನ್ನ ಸ್ವಲ್ಪ ತಿಳ್ಕೊಂಡು ನಾವು ನಮ್ಮ ಬದುಕನ್ನ ಬದಲಾವಣೆ ಮಾಡ್ಕೊಳ್ತಕ್ಕಂಥ ದಿಕ್ಕಿನೊಳಗೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ, ನಾವು ಯಾವುದೇ ಅನೇಕ ಘಟನೆಗಳು ನಡೆಯುವಂತ ಘಟನೆಗಳನ್ನು ಮರೆತು ಮತ್ತು ಹೊಸ ಒಂದು ವಿಚಾರದೆಡೆಗೆ, ಹೊಸ ಬದುಕಿನೆಡೆಗೆ ನಾವೆಲ್ಲ ಹೋಗ್ತಕ್ಕಂಥದಕ್ಕೆ ಪೂಜ್ಯರ ಆಶೀರ್ವಾದದ ಮತ್ತು ಮಠ ಮಂದಿರಗಳು ಉಳಿಸ್ಬೇಕಾದಂತ ಜವಾಬ್ದಾರಿ ನಮ್ದು ಅದ. ಯಾಕಂತಂದ್ರೆ ಇತ್ತೀಚೆಗೆ ನಾವು ನೋಡಿದ್ವು ಒಂದ್ಸಲ ಯಾವ ಅನೇಕ ಜಗದ್ಗುರುಗಳ ಮೇಲೆ ಎಲ್ಲಿ ಒಂದ ಕಡೆ ಎರಡ ಕಡೆ ಅಂತ ಹೇಳಿ ಹೇಳಕ್ಕಾಗುದಿಲ್ಲ, ಬಹಳಷ್ಟು ಈ ತರದ ಘಟನಾವಳಿಗಳು ನಡೆದು ಅದರಿಂದ ಎಲ್ಲ ಹೊರಗೆ ಬಂದ್ರು. ಎಲ್ಲ ಅನೇಕ ಮಠಾಧೀಶರು ನೋಡಿದ್ವು ನಾವು. ಇತ್ತೀಚೆಗೆ ನಾನು ಮೊನ್ನೆ ಬಂದಾಗ ಹಳ್ಳೂರೊಳಗೂ ಹೇಳಿದ್ದೆ, ಪೂಜ್ಯ ಸ್ವಾಮೀಜಿಯವ್ರಿಗೆ ನೆನಪಿರ್ಬೇಕು, ಆ ಧರ್ಮಸ್ಥಳದ ದೇವಸ್ಥಾನದ ಮ್ಯಾಗ ಬಹಳ ದೊಡ್ಡ ಚರ್ಚೆ ಚಾಲು ಆಗಿದೆ. ವರ್ಷಾನುಗಟ್ಲೆ ಯೂಟ್ಯೂಬ್ದಾಗ ಬಿಡಾಕ್ ಚಾಲು ಮಾಡ್ರಿ. ಎಲ್ಲ ಏನಂತ ಬಿಡಾಕತ್ರ ಅಂದ್ರೆ, ಈ ಧರ್ಮಸ್ಥಳದೊಳಗ ಈ ಸ್ವಾಮೀಜಿ ಅವರು ಅಣ್ಣನ ಮಗ ಬಹಳ ದೊಡ್ಡ ಹತ್ಯೆ ಮಾಡ್ಯಾನ. ಎಷ್ಟಂದ್ರೆ ಒಂದು ಎರಡು ಮೂರು ಅಲ್ಲ, ಸಾವಿರಾರು ಹೇಳಕತ್ರ, ಸಾವಿರಾರು ಹತ್ಯೆ ಆಗಿದಾವ ಅಂತ ಹೆಣ್ಮಕ್ಳು ಇಲ್ಲಿ ಹೋಗುತ್ತಾರ. ಅವ್ರಿಗೆ ಎಣ್ಣೆ ಆಗೈತಿ, ಇವ್ರಿಗೆ ಎಣ್ಣೆ ಆಗೈತಿ, ಚಾಲು ಆಗ್ಬಿಡ್ತು. ಒಂದ್ಸಲ ಭಕ್ತರಿಗೆಲ್ಲ ಸಂಶಯ ಬರಕ್ ಚಾಲು ಮಾಡಿ, ಇದೇನಪ್ಪ ಹಿಂಗ ಆಗೈತೋ ಏನಾಗೈತೋ ಅಂತ ಹೇಳಿ ಬಂದದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಹೆಂಗ್ ಮಾಡ್ರಿ ಅಂತಂದ್ರ ಆ ಘಟನೆಗಳನ್ನೆಲ್ಲ ಚಿತ್ರಿಸಿ ಯೂಟ್ಯೂಬ್ದಾಗ ಬಿಟ್ಬಿಟ್ರಿ ಎಲ್ಲ ಕಡೆ, ಎಲ್ಲರಿಗೂ ಸಂಶಯ. ಆಮೇಲೆ ಕೊನೆಗೆ ಎಲ್ಲಿ ಬಂತಂದ್ರ, ಇಲ್ಲ ಇದನ್ನ SIT ರಚನೆ ಮಾಡ್ಬೇಕಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಎದ್ರ ಸಲುವಾಗಿ ಧರ್ಮಸ್ಥಳದ ಈ ರೀತಿ ಘಟನೆ ನಡೆದವಂದ್ರ ಇದನ್ನೊಂದ್ಸಲ ಹೊರಗೆ ಹಚ್ಬಿಟ್ಟು ಅಂತ ಹೇಳಿ ಬೆನ್ನ ಹಚ್ಬಿಟ್ರು. ಅವ್ರ ಮಾತು ಕೇಳಿ ಕೊನೆಗೆ ಎಲ್ಲ ಕಡೆ ಚಾಲು ಆಗಿಬಿಡ್ತು. ವೀರೇಂದ್ರ ಹೆಗಡೆ ಅವರು ಈ ನಾಡು ಕಂಡಂತ ಅಪ್ರತಿಮ ದೈವ ಭಕ್ತರು, ಇಂಥ ದೊಡ್ಡ ಸಂಸ್ಥೆ ಕಟ್ಟಿದಾರ. ಈ ಭಾಗದೊಳಗ ಅನೇಕ ಮಹಿಳೆಯರಿಗೆ ಅವರ ಜೀವನ ನಡಿಬೇಕಂದ್ರೆ ಬಹಳ ಕಷ್ಟ ಇರ್ತಕ್ಕಂಥ ಸಂದರ್ಭದೊಳಗ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಅವ್ರಿಗೆ ಆರ್ಥಿಕ ಶಕ್ತಿಯನ್ನು ಒದಗಿಸಿದ್ದಾರೆ. ಯಾವ ಡೈರಿ ಸೊಸೈಟಿಗಳು ಬರ್ತಾವ ಅವಕ್ಕೆಲ್ಲ ಆರ್ಥಿಕ ಶಕ್ತಿಯನ್ನು ಒದಗಿಸಿ ಡೈರಿ ಸೊಸೈಟಿಯಿಂದ ಕೂಡ ಹೊಟ್ಟೆ ತುಂಬಿಸ್ಕೋಬೇಕು, ಆ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಿದ್ದಾರೆ. ನಮ್ಮ ಅನೇಕ ರೈತರಿಗೆ ಬೇರೆ ಬೇರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾರಾಯಿ ನಿಷೇಧ ಮುಕ್ತ ಮಾಡೋ ಸಲುವಾಗಿ ದುಶ್ಚಟ ಹೋಗುವಂತ ಅನೇಕ ಚಟುವಟಿಕೆಗಳು ಇದೆಲ್ಲ ಮರ್ತ್ಬಿಟ್ಟು ಮಂದಿ ಒಂದ್ಸಲ. ನಾನು ಪಾರ್ಲಿಮೆಂಟ್ನಾಗ ಇದ್ದಾಗ ಪೂಜ್ಯ ಸ್ವಾಮೀಜಿಯವರು ಕುಗ್ಗಿ ಹೋಗಿದ್ರು. ನಾನು ಪಾರ್ಲಿಮೆಂಟ್ನಾಗ ಅವ್ರ ಮುಖ ನೋಡಿ ನನಗೆ ಬೇಜಾರ, ಏನಪ್ಪ ಇವರು ಪಾಪ ರಾಜಕಾರಣಕ್ಕೆ ಬಂದು ಇದು ಹಿಂಗಾಗಿಬಿಡ್ಲ ಅಂತೇಳಿ. ಆಮೇಲೆ ನಾನು ಅವ್ರಿಗೆ ವೈಯಕ್ತಿಕ ಕೇಳ್ತಿರ್ತಾರ ನಮ್ಗಂದ್ರೆ ಪಾರ್ಲಿಮೆಂಟ್ ಹೆಂಗ್ ನಡಿಬೇಕು, ಏನ್ ಮಾತಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ. ನಾವು ಒಂದ್ ಸ್ವಲ್ಪ ಹೇಳ್ತಿರ್ತು,
ಅವಾಗ ನಾನು ಮಾತಾಡುವಾಗ ಹೇಳಿದ್ರು, ಏನು ಈರಣ್ಣವ್ರೆ ಹೀಗೆಲ್ಲ ಆಯ್ತಿದ್ದು ಹೊರಗಡೆ ನಮ್ಗೇನು ಉತ್ತರ ಕೊಡ್ಬೇಕು ಆಗ್ತಾ ಇಲ್ಲ ಅಂತೇಳಿ. ನಾನು ಹೇಳಿದೆ, ಸ್ವಾಮೀಜಿಯವ್ರು ನೀವು ಭಾಳ ಕ್ಲಿಯರ್ ಅದಿರಿ, ನೀವ್ಯಾಕೆ ಹೆದರ್ತೀರಿ, ನೀವು ಸುಮ್ಮಿರಿ ಅಂತೇಳಿ. ಇಲ್ಲ ಭಕ್ತರಿಗೆ ಪಾಪ ತಪ್ಪು ಸಂದೇಶ ಹೊಂಟದ, ನಾವೇನ್ ಮಾಡ್ಬೇಕು, ಆ ಧರ್ಮದ ಇದಕ್ಕೆ ಕೆಡಾಕತ್ತದ ಅಂತೇಳಿ ವ್ಯಕ್ತ ಮಾಡಿದ್ರು. ನಾನು ಮಧ್ಯಾಹ್ನ ಒಂದು 8-10 ಜನ MP ಗಳು ಸೇರಿ ಎಲ್ಲರಿಗೂ ವಿನಂತಿ ಮಾಡಿದೆ. ನಾನು ಅವ್ರು ಸಹಾಯಕ್ಕೆ ಹೋಗ್ಬೇಕು, ನಾವೆಲ್ಲರೂ ಈ ರೀತಿ ಘಟನೆ ನಡೆದಾಗ ನಾವೆಲ್ಲ ಮಾತಾಡ್ಬೇಕಂತ ಹೇಳಿ ಮಾತಾಡ್ಕೊಂಡಿವಿ. ಮಾತಾಡ್ಕೊಂಡು ನಾನು ಬೆಳಗಾವಿಗೆ ಬಂದೆ. ಬೆಳಗಾವಿಗೆ ಬಂದ ನಂತರ ಮೀಡಿಯಾದವ್ರು ಸಿಕ್ಕರು. ನಾನು ಧರ್ಮಸ್ಥಳದ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿ ನಾನು ಒಂದೇ ಮಾತು ಹೇಳಿದೆ, ಬಹುಶಃ ದಕ್ಷಿಣ ಕನ್ನಡದವ್ರು ಭಾಳ ಸುಸೂತ್ರದಾರ, ಅವರು ಅಯ್ಯೋ ದೇವ್ರೆ ಅಂತೇಳಿ ಸುಮ್ ಕುಂದಿರ್ತಾರ. ಈ ಘಟನೆ ಎಲ್ಲರೂ ಉತ್ತರ ಕರ್ನಾಟಕದಾಗ ಆಗಿತ್ತಂದ್ರೆ ಒಣಗಿ ಹಾಕ್ತಿದ್ರ ಅವನು ಅಂತ ಹೇಳಿದೆ ನಾನು. ಆಮೇಲೆ ನಾ ಇನ್ನೊಂದು ಶಬ್ದ ಹೇಳಿದೆ, ಪೊಲೀಸರು ಈಗೂ ಸಹಿತ ನಾ ವಿನಂತಿ ಮಾಡ್ತಾನೋ, ಒಳಗೆ ಹಾಕಿರ ಅವ ತಲೆ ಬುರುಡಿ ತಗೊಂಡ್ ಬಂದಾಗ ಕೇಳ್ಬೇಕಾಗಿತ್ತು, ಈ ತಲೆ ಬುರುಡಿ ಎಲ್ಲಿಂದ ತಂದೆ ಅಂತ ಹೇಳಿ, ನಿನ್ಗೆ ಎಲ್ಲಿ ಸಿಕ್ತು ಎಲ್ಲಿಂದ ತಂದೆ ಅಂತ ಕೇಳ್ಬೇಕಾಗಿತ್ತು. ಆದ್ರೆ ಪೊಲೀಸರು ಕೇಳಲೇ ಇಲ್ಲ. ಅವನು ಎಲ್ಲಿ ಹೇಳ್ತಾನ ಅಲ್ಲೆಲ್ಲ ಹಾಕಿಬಿಟ್ರು. ಎಲ್ಲಿ ತನಕ ಹಾಕಿರ ಅಂದ್ರ ನಮಗ್ ಡೌಟ್ ಬರಾಕೈತಿ, ಎಲ್ಲ ಗುಡಿಯಾಗ ಹೇಳಿ ಮತ್ತೆ ಅಲ್ಲಿ ಹಚ್ಚಾಕ್ ಹಚ್ತಾನ ಅಂತ ಹೇಳಿ. ಆ ಮಟ್ಟಕ್ಕೆ ಎಲ್ಲಾ ಕಡೆ ಹಾಕಿದ ಮೇಲೂ 10-20 ಕಡೆ ಹಾಕಿದ ಮೇಲೂ ಎಲ್ಲಿ ಬಾಡಿಗಳು ಸಿಗ್ಲಿಲ್ಲ. ಕೊನೆಗೆ ಎಲ್ಲಿ ಬಂತು, ನೀವು ಟಿವಿ ನೋಡತ್ತೀರಿ, ಇದನ್ನೆಲ್ಲ ನಮ್ಗೆ ಹಿಂಗೆ ಸುಳ್ಳು ಹೇಳಕ್ ಹಚ್ಚಿದ್ರು ಅಂತ ಅವ ಹೇಳ್ದ. ಇನ್ನೊಬ್ಬ ಹೆಣ್ಮಗಳು ನನ್ನ ಮಗಳ ಹತ್ಯೆನೇ ಇಲ್ಲೇ ಆಗಿತ್ತು ಅಂತ ಹೇಳಿದೆ. ಈಗ ಹೆಣ್ಮಗಳು ಏನ್ ಹೇಳ್ತಾಳು, ನನ್ನ ಮಗಳು ಅಲ್ಲಾಕಿ ಅಂತ ಹೇಳ್ತ. ಇನ್ನು ಕೆಲವು ಯೂಟ್ಯೂಬರ್ಸ್ ನನಗೇನೋ ಕಲಿಸ್ಕೊಟ್ಟಿದ್ರು ಅಂತ ಹೇಳಿ. ಅಂದ್ರ ಸತ್ಯ ಹೊರಗೆ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೋದು. ಆದ್ರೆ ಅಷ್ಟರೊಳಗ ಮನಸ್ಸು ಎಷ್ಟು ಘಾಸಿ ಆಗ್ತಾವ ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕಲ್ಲ. ಅವಾಗ ನಾವು ವಿನಂತಿ ಮಾಡುವಂತದ್ದು ಏನಂದ್ರ, ಸಜ್ಜನ ಸಮಾಜ ಸುಮ್ಮಿತ್ತಂದ್ರೆ ದುರ್ಜನರ ಗುಟ ಹಾಕಾರಲ್ಲ. ಹೀಗಾಗಿ ಸಜ್ಜನರು ಕೂಡ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಂಡ ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋದು ಹೋದು ಅಂತಂದ್ರ, ಸತ್ಯ ಒಂದ್ಸಲ ಸಾಯ್ತದ, ಅದು ಸಾಯ್ದಂಗೆ ಬಿಡ್ಬೇಕಂದ್ರೆ ಬಿಡಬಾರ್ದಂದ್ರ ನಾವು ಒಂದ್ ಸ್ವಲ್ಪ ಬಾಯು ಬಿಡ್ಬೇಕಾಗೈತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮಠಗಳು, ದೇವಸ್ಥಾನಗಳು, ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ನೋಡ್ರಿ, ಇಷ್ಟು ಮಂದಿ ಹೆಣ್ಮಕ್ಳು ಬಂದಾರ. ಅನೇಕ ಕಾರ್ಯಕ್ರಮಗಳು, ಆ ಬಸವ ಬುದ್ಧಿ ಕಾರ್ಯಕ್ರಮ ಇರ್ಬೋದು, ಉಡಿ ತುಂಬು ಕಾರ್ಯಕ್ರಮ ಇರ್ಬೋದು, ಮುತ್ತೈದೆಯರ ಕಾರ್ಯಕ್ರಮ ಇರ್ಬೋದು, ಒಂದೆಲ್ಲೋ ಒಂದಿಷ್ಟು ಸಂಸ್ಕಾರಗಳನ್ನ ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸ ಆಗುವಂತ ಸಂದರ್ಭದೊಳಗ ಬೇರೆ ಯಾವುದೋ ನಾವು ಮಾತಾಡ್ಕೊಂಡು ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕಿಂತ ನಾವು ಅದನ್ನು ಉಳಿಸಿ ಬೆಳೆಸುವಂತ ದಿಕ್ಕಿನೊಳಗೆ ನಾವೆಲ್ಲ ಕೂಡಿ ಪ್ರಯತ್ನ ಮಾಡಬೇಕು. ಮಠಗಳು ಉಳಿಬೇಕು, ದೇವಸ್ಥಾನಗಳು ಉಳಿಬೇಕು, ಆಚಾರ ವಿಚಾರ ಸಂಸ್ಕಾರ ಬೆಳಿಬೇಕು ಅನ್ನುವಂಥ ನಿಟ್ಟಿನೊಳಗ ಇಂಥ ಕಾರ್ಯಕ್ರಮ ನಾವು ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನ ಹೇಳಿ, ನನಗೂ ಕೂಡ ಇಲ್ಲಿ ಕರೆದು ಎಲ್ಲ ಪೂಜ್ಯರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಆಶೀರ್ವಾದವನ್ನ ಮಾಡಿದಾರ. ಅವರ ಆಶೀರ್ವಾದಕ್ಕೆ ಚ್ಯುತಿ ಬರಲಾರದ ರೀತಿಯೊಳಗೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಳ್ಕೊಳ್ಳಾರ್ದಂತ ರೀತಿಯೊಳಗೆ ಕೆಲಸ ಮಾಡುವಂತ ಶಕ್ತಿಯನ್ನ ಅಂಕಲ್ಗೆ ಯಡಿಯೂರಪ್ಪ ನನಗೆ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ನಾಡಿನೊಳಗೆ ಬಹಳ ದೊಡ್ಡ ಪ್ರಮಾಣದ ಮಳೆಯಾಗಿ ಬಹಳ ಚಲೋ ಬೆಳೆನೂ ಬರ್ತಾವ, ನಮಗೆ ಒಳ್ಳೆ ಬೆಲೆ ಸಿಗಲಿ, ನಮ್ಮ ರೈತರ ಆರ್ಥಿಕ ಸ್ಥಿತಿ ಉನ್ನತ ಆಗಲಿ. ಯಾರ್ಯಾರ ರೈತರು ಸಾಲ ಮಾಡ್ಕೊಂಡು ಉತ್ತಾರ ಎಲ್ಲ 4 ಪೇಜ್ ಬರತ್ತಾವ ಸರ್. ನಮ್ಮ ಮನೆ ತಹಸೀಲ್ದಾರ್ ಕೇಳಿ, ಒಂದು ಸರ್ವೆ ನಂಬರ್ ಉತ್ತಾರ 4 ಪೇಜ್ ಯಾಕೆ ಬರತ್ತಾವ ಅಂತ ಹೇಳಿ ಅವ್ರು ಹೇಳ್ರಿ, ಕಾಲಮ್ ನೋಡ್ರಿ ಈಚ ಕಡೆ ಮಗಲ್ದಾಗೆಲ್ಲ ಬ್ಯಾಂಕ್ ಲೋನ್ ಅದಾವ ಅಂತ ಹೇಳಿ. ಹಿಂಗ್ ಬ್ಯಾಂಕ್ ಲೋನ್ ಭಾಳ ಆಗ್ಯಾವ. ಆ ಬ್ಯಾಂಕ್ ಲೋನ್ ಕಳ್ಕೊಂಡು ನಮ್ಮ ರೈತರೆಲ್ಲ ಆರ್ಥಿಕ ಸ್ಥಿತಿಯಿಂದ ಉದ್ಧಾರ ಆಗುವಂತ ದಿಕ್ಕಿನೊಳಗೂ ಕೂಡ ನಾವು ಯೋಚನೆ ಮಾಡ್ಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿ, ಹಿಂದಿನ ಸಲ ಬಂದಾಗ ಹೇಳಿದ್ದೆ ನಾ ಪೂಜ್ಯ ಸ್ವಾಮೀಜಿ ಅವ್ರಿಗೆ, ಮುಂದಿನ ಸಲ ಮಾಡೋಣ್ರಿ ಅಂದು ಸ್ವಲ್ಪ ಅಡಚಣೆ ಆಯ್ತ. ಆ ಅಡಚಣೆ ಆದ್ರೂ ಕೂಡ ಅಡಚಣೆ ಬಿಟ್ಟು ನಿಮಗೆ ದೊಡ್ಡ ಪ್ರಮಾಣದಾಗ ಮಾಡಿದ್ದೀನಿ. ಅದ್ರ ರೈತ ಬದುಕ್ತಕ್ಕಂತ ಅನೇಕ ವಿಚಾರಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಾಗ ಬರ್ತಾ ಇದಾವೆ. ನಾವು ಟಿವಿಯಾಗ ಮೊಬೈಲ್ದಾಗ ಕೆಟ್ಟದನ್ನ ನೋಡೋಕ್ಕಿಂತ 100 ಟನ್ ಕಬ್ಬು ಯಾವ ಬೆಳೆದ ಅವನು ಹೊಲಕ್ಕೆ ಹೋಗುವಂತ ಪ್ರಯತ್ನ ಮಾಡೋದು. ಯಾರೋ ಒಕ್ಕಲ್ತನ ಸುಧಾರಣೆ ಮಾಡಿ ಬಹಳ ದೊಡ್ಡ ಪ್ರಮಾಣದ ಕೋಟ್ಯಾಧೀಶರಾರಿಗಾನ ಆ ದಿಕ್ಕಿನ ಪ್ರಯತ್ನ ಮಾಡೋಣ. ಆಧ್ಯಾತ್ಮಿಕ ಮತ್ತು ರೈತ ಇವೆರಡೂ ಸಮಾಜದ 2 ಕಣ್ಣುಗಳಿದ್ದಾಗ, ಆಧ್ಯಾತ್ಮಿಕ ನಮ್ಮ ಆತ್ಮನ ತೃಪ್ತಿ ಮಾಡ್ತದ, ರೈತ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ತಾನ. ಇವೆರಡೂ ಒಟ್ಟಿಗೆ ಇದ್ದು ಅಂತಂದ್ರ ಋಷಿ ಮೂಲ ಮತ್ತು ಕೃಷಿ ಮೂಲ ಇವೆರಡೂ ಸರಿ ಇದ್ದು ಅಂದ್ರೆ ಸಮಾಜ ಸರಿ ಇರ್ತದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಎಲ್ರಿಗೂ ಧನ್ಯವಾದ.